Hello students, welcome to accountancy class. This is Kavita ma'am. So in this class also we're discussing generalizing the following transaction. In the last, this is the class number 9 my dears. Class number 9. ಸೊ ಇವತ್ತಿನ ಕ್ಲಾಸಲ್ಲೂ ಸಹ ನಾನು ಜರ್ನಲ್ಸ್ನ ಹೇಳ್ತಿದ್ದೀನಿ. ಇವತ್ತಿನ ಕ್ಲಾಸಿಗೆ ನಮ್ಮ ಜರ್ನಲ್ ಎಂಟ್ರೀಸ್ನ ಕಂಪ್ಲೀಟ್ ಮಾಡ್ತೀನಿ. ನಾಳೆಗೆ ನಾನು ಏನ್ ಮಾಡ್ತೀನಿ ಲೆಡ್ಜರ್ ಅಕೌಂಟ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲೆಡ್ಜರ್ ಇಟ್ ಇಸ್ ದ ಸೆಕೆಂಡ್ ಬುಕ್ ರೈಟ್ ನಾ ಅದು ಏನು ಜರ್ನಲ್ಸ್ ಆದ್ಮೇಲೆ ಲೆಡ್ಜರ್ಸ್ ಜರ್ನಲ್ಸ್ ಒಂದು ಸಪೋರ್ಟ್ ಇಂದ ಲೆಡ್ಜರ್ಸ್ಗೆ ನಾವು ಅಕೌಂಟ್ಸ್ನ ಹೇಗೆ ಪಾಸ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಇಂದ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ತೀರಾ, ಈ ಎಲ್ಲಾ ವಿಡಿಯೋಸ್ನ ನೀವು ಮತ್ತೊಂದು ಸಾರಿ ವಾಚ್ ಮಾಡಬೇಕು. ಬಿಕಾಸ್ ಆಫ್ ಜರ್ನಲ್ ಎಂಟ್ರೀಸ್ ಇಲ್ಲದೆ ನಾವು ಲೆಡ್ಜರ್ ಅಕೌಂಟ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಜರ್ನಲ್ ಎಂಟ್ರೀಸ್ ಮಾಡಿದ್ಮೇಲೆ ಲೆಡ್ಜರ್ ಅಕೌಂಟ್ಸ್ ಮಾಡೋದ್ರಿಂದ ದಯವಿಟ್ಟು ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಪ್ಲೀಸ್ ಒನ್ಸ್ ಅಗೇನ್ ರಿವ್ಯೂ ವಾಚಿಂಗ್ ಆಲ್ ಮೈ ಜರ್ನಲ್ ವಿಡಿಯೋಸ್ ಎಲ್ಲದನ್ನು ಕೂಡ ಏನ್ ಮಾಡಿದ್ರೆ ವಾಚ್ ಮಾಡ್ಬೇಕಾಗುತ್ತೆ. ಟುಡೇ ಆಲ್ಸೋ ಐ ಆಮ್ ಡಿಸ್ಕಸಿಂಗ್ ಸೇಮ್ ಟಾಪಿಕ್, ಜನರಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ಅಂದ್ರೆ ಟ್ರಾನ್ಸಾಕ್ಷನ್ ಗೆ ಜನರಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು. 1/1/2019 commenced business with cash rupees 80,000. ಅಂದ್ರೆ ಏನಾಗುತ್ತೆ, ಇಲ್ಲಿ ಬಿಸ್ನೆಸ್ ಇಂದ ಬಿಸ್ನೆಸ್ ಅನ್ನ ಕಮಿನ್ಸ್ ಮಾಡಿದ್ರೆ ಕ್ಯಾಶ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಕ್ಯಾಪಿಟಲ್ ಅಕೌಂಟ್ ಅಂತ ಒಂದ್ ಬರುತ್ತೆ, ಕ್ಯಾಶ್ ಅಕೌಂಟ್ ಅಂತ ಒಂದ್ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತಾ ಕ್ರೆಡಿಟ್ ಆಗುತ್ತಾ? ಯೂಶುವಲ್ ಆಗಿ ಕ್ಯಾಶ್ ರಿಯಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಗಿದ್ರೆ ಇಲ್ಲಿ ಏನಾಗುತ್ತೆ, ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ, ಕ್ಯಾಶ್ ಇಲ್ಲಿ ಕಮಿಂಗ್ ಟು ಬಿಸ್ನೆಸ್ಗೆ ಬರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ಅಕೌಂಟ್ ಹೇಳಿದಿನ ಐಡಿಯಾ ಬಂತಾ? ನಾವು 2/1/2019 ಬಾಟ್ ಗೂಡ್ಸ್ ಫ್ರಮ್ ಅಶೋಕ್. ಅಂದ್ರೇನು, ಅಶೋಕ್ ಕಡೆಯಿಂದ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ದಿಸ್ ಇಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ದಟ್ ಈಸ್ ದ ರೀಸನ್ ಪರ್ಚೇಸ್ ಅಕೌಂಟ್ ಅಂತ ಒಂದ್ ಬರುತ್ತೆ, ಅಶೋಕ್ ಅಕೌಂಟ್ ಒಂದ್ ಬರುತ್ತೆ. ಆಗಿದ್ದಾಗ ಇಲ್ಲಿ ಅಶೋಕ್ ಗೀವರ ರಿಸೀವರ್ ನೋಡೋಣ. ಅಶೋಕ್ ಯಾವ ಟೈಪ್ ಆಫ್ ಅಕೌಂಟು? ಪರ್ಸನಲ್ ಅಕೌಂಟು. ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂದಾಗ ಇವನು ಕೊಡ್ತಿದಾನ ತಗೋತಿದಾನ? ಅಶೋಕ್ ಕೊಡ್ತಿದ್ದಾನೆ. ಏನು ಅವನ ಕಡೆ ತಗೋತಿದಾರೆ ಬಿಸ್ನೆಸ್ ಅವರು ಅಂದ್ರೆ ಇವನು ಕೊಡ್ತಾ ಇರ್ತಾನೆ. ಅದಕ್ಕಾಗಿ ಅಶೋಕ್ ಅಕೌಂಟ್ ಡೆಟಾ ಟು ಪರ್ಚೇಸ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್, ಕ್ರೆಡಿಟ್ ದ ಗೀವರ್ ನೋ, ಇವನು ಕೊಡ್ತಿರೋದಕ್ಕೆ ಗೀವರ್ ಆಗ್ತಾನೆ. ಪರ್ಚೇಸ್ ಅಕೌಂಟ್ ಡೆಟಾ ಟು ಅಶೋಕ್ ಅಕೌಂಟ್ ಅಂತ ನಾವು ತಗೋಬೇಕಾಗುತ್ತೆ. ಅದ ಲಾಸ್ಟ್ 7/1/2019 sold goods to ಮಹೇಶ್ rupees 9,000. ಸೊ ಏನಾಗುತ್ತೆ, 3/1/2019 ಅಲ್ಲಿ ಗೂಡ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅಂದಾಗ ಇಲ್ಲಿ ಏನಾಗಬೇಕು, ಮಹೇಶ್ಗೆ ಸೇಲ್ ಮಾಡ್ತಿದ್ದಾರೆ. ದಿಸ್ ಇಸ್ ಆಲ್ಸೋ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಜೊತೆಗೆ ಇಲ್ಲಿ ಸೇಲ್ಸ್ ಅಕೌಂಟ್ ಅಂತ ಒಂದ್ ಬರುತ್ತೆ. ಸೋಲ್ಡ್ ಗೂಡ್ಸ್ ಅಂದ್ರೆ ಮಹೇಶ್ ಅಕೌಂಟ್ ಅಂತ ಒಂದ್ ಬರುತ್ತೆ. ಈಗ ಮಹೇಶ್ ರಿಸೀವರ ಗಿವರ ಅಂತ ಯೋಚನೆ ಮಾಡ್ಬೇಕು. ಮಹೇಶ್ ಯಾವ ಟೈಪ್ ಆಫ್ ಅಕೌಂಟು? ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಅಂಡ್ ನಾವ್ ಮಹೇಶ್ ಅಂತ ಬಂದಾಗ ಅವನು ಡೆಬಿಟ್ ದ ರಿಸೀವರ್, ಅವನು ರಿಸೀವರ್ ತಾನೆ, ಗೂಡ್ಸ್ ರಿಸೀವರ್ ತಾನೆ, ಅವನಿಗೆ ತಾನೆ ಸೇಲ್ ಮಾಡ್ತಿರೋಂಥದ್ದು. ಹಾಗಿದ್ರೆ ರಿಸೀವರ್ ಆಗಿದ್ದಾನೆ. ಡೆಬಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿ ಮಹೇಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಅಂಡರ್ಸ್ಟುಡ್ ಮಾಡಿಯರ್ಸ್? ಅಂಡ್ ನಾವ್ ನೋಡಿ ಫೋರ್ತ್ ಎಂಟ್ರಿ ಏನ್ ಕೊಟ್ಟಿದಾರಪ್ಪ ನಮ್ಮ ಯೂಶುವಲ್ ಆಗಿ, amount paid into bank rupees 7,000 in the date of 4/1/2019. So this is also cash transaction because of immediately settlement in cash ಮಾಡಿಯರ್ಸ್. ಅಮೌಂಟ್ ಅಂತಾನೆ ಮೆನ್ಷನ್ ಮಾಡಿದಾರಲ್ವಾ, ಡೌಟ್ ಇಲ್ಲ ಅಲ್ವಾ? ಆಗಿದ್ದಾಗ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡಬೇಕು? ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡಿ, ಜೊತೆಗೆ ಕ್ಯಾಶ್ ಅಕೌಂಟು ಬರುತ್ತೆ, ಬ್ಯಾಂಕ್ ಅಕೌಂಟು ಬರುತ್ತೆ. ಕ್ಯಾಶ್ ಯೋಚನೆ ಮಾಡಿ, ಹೋಗ್ತಾ ಇದೆಯಾ ಬರ್ತಾ ಇದೆಯಾ ಅಂದ್ರೆ ಇಲ್ಲಿ ಅಮೌಂಟ್ ಪೇಡ್ ಅಂದ್ರೆ ಹೋಗ್ತಾ ಇದೆಯಾ, ಕ್ಯಾಶ್ ವಿಲ್ ಗೋಯಿಂಗ್ ಔಟ್ ಸೈಡ್. ದಟ್ ಇಸ್ ದ ರೀಸನ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ರೆಡಿಟ್ ಕ್ಯಾಶ್ ಕ್ರೆಡಿಟ್ ಬರುತ್ತೆ, ಬ್ಯಾಂಕ್ ರಿಸೀವರ್ ಆಗಿರ್ತಾನೆ. ದಟ್ ಈಸ್ ದ ರೀಸನ್ ಬ್ಯಾಂಕ್ ಅಕೌಂಟ್ ಡೆಟಾ ಟು ಕ್ಯಾಶ್ ಅಕೌಂಟ್. ಐಡಿಯಾ ಬಂತಾ? ನಾವು 1/1/2019 ಕಮಿಷನ್ ರಿಸೀವ್ಡ್. ಕಮಿಷನ್ ರಿಸೀವ್ ಮಾಡ್ಕೊತಾ ಇದಾರೆ 5,000ಗೆ. ದಿಸ್ ಇಸ್ ಇಟ್ ಈಸ್ ಆಲ್ಸೋ ಕ್ಯಾಶ್ ಟ್ರಾನ್ಸಾಕ್ಷನ್.
So cash transaction, which type of account? Real account rules ಏನು? Debit what comes in, credit what goes out. And now ಇಲ್ಲಿ ಬರ್ತಾ ಇದೆಯಾ ಹೋಗ್ತಾ ಇದೆಯಾ? Comes in ಬರ್ತಿದೆ. That is the reason cash account data to commission account. Understood my dears? Right now. And now lastly the column will be 6/1/2090 rent paid ಅಂತ ಇದೆ. It is also immediately settled in cash. That is the reason cash transaction. And also rent account ಅಂತ ಒಂದ್ ಬರುತ್ತೆ, ಕ್ಯಾಶ್ ಅಕೌಂಟ್ ಅಂತ ಒಂದ್ ಬರುತ್ತೆ. ಯೋಚನೆ ಮಾಡಿ, ಈಗ ಕ್ಯಾಶ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಪೇಡ್ ಅಂದ್ರೆ ಏನು? ಕಂಪನಿ ಕಡೆಯಿಂದ ಪೇ ಮಾಡ್ತಾ ಇದಾರೆ, ಕ್ಯಾಶ್ ಹೋಗ್ತಾ ಇರುತ್ತೆ. ರೆಂಟ್ ಅಕೌಂಟ್ ಡೆಟಾ ಟು ಕ್ಯಾಶ್ ಅಕೌಂಟ್. ಇಸ್ ಇಟ್ ರೈಟ್? ಎಸ್ ಮಾಡಿಯಸ್. ಅಂಡ್ ನಾವ್ ಸೊಲ್ಯೂಷನ್ ನೋಡಿ. Journal entries in the books of solution. Journal entries in the books of which no company. Company illa ತಗೊಳ್ಳಿ. Date column. The 5 columns are there. Particular column. And finally LF. Debit column. Credit column. Now first date ಏನಿದೆ ಹೇಳಿದ್ದೆ. 1/1/2019 cash account data to capital account being commenced business with cash. Values 80,000. 80,000. Next. 2/1/2019 purchase account data to Ashok account and write bought goods from Ashok 6,000 6,000. Next. 3/1/2020 ಅಲ್ಲಿ goods sold ಆಗಿದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಮಹೇಶ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್ ಬಿಕಾಸ್ ಮಹೇಶ್ ವಿಲ್ ಬಿ ರಿಸೀವರ್, ರೈಟ್? ನೋ ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್ ಆಗಿದ್ರೆ ಮಹೇಶ್ ರಿಸೀವರೇ ತಾನೆ, ಅದಕ್ಕಾಗಿ ನಾನು ಮಹೇಶ್ನ ಡೆಬಿಟ್ ಮಾಡ್ತಾ ಇದ್ದೀನಿ. ಅಂಡ್ ಫೋರ್ತ್ ಕಾಲಮ್, fourth date 4/1/2019 bank account data to cash account because of amount paid into bank, cash will going outside, that is the reason cash will be credited, bank will be receiver, that is the reason bank will be debited. Values is same 7,000 7,000. And 5/1/2019 ಅಲ್ಲಿ ಏನಿದೆ? cash account data to commission account, commission received because of cash will coming inside, right? Cash will coming. And right, 6/1/2019 rent account data to cash account because of rent cash will going outside, rent will coming. Rent ನವರು ಪೇ ನಾವು ಕೊಟ್ಟಬೇಕಾಗಿರೋದಕ್ಕೆ ನಮಗೆ ರೆಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಹೋಗ್ತಾ ಇದೆ, ಕ್ರೆಡಿಟ್ ಆಗುತ್ತೆ. ರೆಂಟ್ ಪೇಡ್ ಅಂತ ಬೀಯಿಂಗ್ ಬರೀಬೇಕು. ಬೀಯಿಂಗ್ ಅಂದ್ರೇನು? ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಜರ್ನಲ್ ಎಂಟ್ರಿ, ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡರ್ಸ್ಟೂಡ್? ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ? ಡೆಬಿಟ್ ಕಾಲಮ್ 1,000 ರೆಕಾರ್ಡ್ ಮಾಡಿದ್ದೀನಿ, ಕ್ರೆಡಿಟ್ ಕಾಲಮ್ 1,000 ರೆಕಾರ್ಡ್ ಮಾಡಿದ್ದೀನಿ. ದಿಸ್ ಇಸ್ ದ ಪ್ರಾಬ್ಲಮ್. ಹೀಗೆ ನಾವು ಎಲ್ಲಾದ್ರೂ ಕೂಡ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಸಾಲ್ವ್ ಮಾಡಬೇಕು. ಟುಡೇ ಐ ಆಮ್ ಗೋಯಿಂಗ್ ಟು ವೈಂಡಿಂಗ್ ಅಪ್ ದಿಸ್ ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರೀಸ್. In the next class I will be start ledger accounts, my dears. Until take care.